ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ, ತಕ್ಷಶಿಲಾ ಗುರುಕುಲ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಸ್ತು ವಿಷಯ ಸನಾತನ ಧರ್ಮದ ಅಂದರೆ ಈ ಹಿಂದೂ ಧರ್ಮದ ಆಧಾರ ಗ್ರಂಥಗಳು, ಧರ್ಮ ಗ್ರಂಥಗಳು ಯಾವುದನ್ನು ಕರಿಬೇಕು. ಬಹಳಷ್ಟು ಜನರು ಈ ಕ್ರಿಶ್ಚಿಯನರಿಗೆ ಬೈಬಲ್ ಇದ್ದ ಹಾಗೆ, ಮುಸ್ಲಿಮರಿಗೆ ಕುರಾನ್ ಇದ್ದ ಹಾಗೆ, ಹಿಂದೂಗಳಿಗೆ ಭಗವದ್ಗೀತೆ ಎಂಬ ಒಂದು ತಪ್ಪು ಅಭಿಪ್ರಾಯ ಜನರಲ್ಲಿ ಮೂಡಿದೆ. ಬಹುಸಂಖ್ಯಾತ ಜನರಲ್ಲಿ ಈ ಒಂದು ಸಂದೇಹ ಇದೆ. ಅಂದರೆ ಭಗವದ್ಗೀತೆನೇ ಹಿಂದೂ ಧರ್ಮದ ಮೂಲ ಗ್ರಂಥ ಕಲ್ಪನೆಯಲ್ಲಿ ಇದ್ದಾರೆ. ಒಂದನೇದು. ಎರಡನೇದು, ನಮ್ಮ ಭಗವದ್ಗೀತೆ ಹೇಗೋ ಹಾಗೆ ಮುಸ್ಲಿಮರಿಗೆ ಕುರಾನು, ಹಾಗೆ ಬೈಬಲು ಒಂದು ತಪ್ಪು ಕಲ್ಪನೆ ಜನರಲ್ಲಿದೆ. ಅಂದರೆ ನಮ್ಮ ಭಗವದ್ಗೀತೆ ಏನು ಹೇಳ್ತಾ ಇದೆ ಅದನ್ನೇ ಕುರಾನ್ ಹೇಳ್ತಾ ಇದೆ, ಅದೇ ಬೈಬಲ್ ಹೇಳ್ತಾ ಇದೆ ಎಂಬ ತಪ್ಪು ದೃಷ್ಟಿಕೋನ ಇದೆ. ಕೆಲವು ಜಾತ್ಯತೀತ ಜನಗಳಿದ್ದಾರೆ ನಮ್ಮ ದೇಶದಲ್ಲಿ. ಅವ್ರಿಗೆ ಎಲ್ಲರನ್ನು ಸಮವಾಗಿ ಕಾಣಕ್ಕೆ ಇಷ್ಟಪಡ್ತಾರೆ. ಎಲ್ಲವೂ ಸಮ, ಭಗವದ್ಗೀತೆಗೆ ಹೋಲಿಕೆ ಮಾಡ್ತಾರೆ ಬೈಬಲನ್ನು ಮತ್ತು ಕುರಾನನ್ನು. ಅದು ಶುದ್ಧ ತಪ್ಪು. ಯಾಕಂತ ಹೇಳಿದ್ರೆ, ಇಲ್ಲಿ ಒಬ್ಬ ಧರ್ಮಸ್ಥಾಪಕನಿರ್ತಾನೆ, ಅವನು ಬರೆದಂಥ ಗ್ರಂಥ ಇರುತ್ತೆ. ಆ ಗ್ರಂಥವನ್ನು ಅನುಸರಣೆ ಮಾಡುವಂಥ ಒಂದು ಪಂಗಡ ಇರುತ್ತೆ. ಇದಕ್ಕೆ ಮತ, ಕ್ರಿಶ್ಚಿಯನ್ ಮತ. ಇಲ್ಲಿ ಕುರಾನ್ ಇರುತ್ತೆ, ಅದನ್ನು ಬರೆದಂತಹ ಪೈಗಂಬರ ಇರ್ತಾನೆ, ಅದನ್ನು ಫಾಲೋ ಮಾಡೋ ಜನ ಇರ್ತಾರೆ. ಇದು ಮುಸ್ಲಿಂ ಮತ. ಅಲ್ಲಿ ನೀವು ಎದುರು ಮಾತಾಡಂಗಿಲ್ಲ, ಅಥವಾ ಅವರು ಬರೆದಿರುವಂತಹ ಯಾವುದೇ ಗ್ರಂಥದ ವ್ಯಾಖ್ಯಾನಗಳನ್ನು ವಿಶ್ಲೇಷಣೆ ಮಾಡುವಾಗಿಲ್ಲ, ಅದನ್ನು ಅರ್ಥ ಮಾಡ್ಕೊಳಂಗಿಲ್ಲ, ಸರಿ ತಪ್ಪನ್ನು ಹುಡುಕುವಾಗಿಲ್ಲ. ಈ ಕ್ರಿಶ್ಚಿಯನ್ನಲ್ಲಿ ಇರ್ಬೋದು, ಮುಸ್ಲಿಮಲ್ಲಿ ಇರ್ಬೋದು, ಅದು ಏನು ಹೇಳಿದಾನೋ, ಪೈಗಂಬರ ಏನು ಹೇಳಿದಾನೋ, ಯೇಸು ಏನು ಹೇಳಿದಾನೋ ಅದೇ ಸತ್ಯ, ಅದು ಬಿಟ್ಟು ಬೇರೆದಿಲ್ಲ. ಈ ಒಂದು ಪರಿಕಲ್ಪನೆಯಲ್ಲಿ ಈ ಮತಗಳು ಇರ್ತವೆ. ಇದನ್ನು ನೀವೆಲ್ಲ ತಿಳ್ಕೋಬೇಕು. ಆದರೆ ಹಿಂದೂ ಧರ್ಮ, ಈ ಸನಾತನ ಧರ್ಮ ಹಾಗಲ್ಲ. ಇದು ಓಪನ್ ಇದೆ. ಯಾರು ಬೇಕಾದ್ರೂ ಚರ್ಚೆ ಮಾಡ್ಬೋದು, ಯಾರು ಬೇಕಾದ್ರೂ ವಾದ ಮಾಡ್ಬೋದು, ವಿವಾದ ಮಾಡ್ಬೋದು, ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ. ಇದರಲ್ಲಿ ನಿತ್ಯ ನೂತನ, ಅದು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗುತ್ತೆ. ಸನಾತನ ಧರ್ಮ ಇದು ಅತ್ಯಂತ ಪ್ರಾಚೀನ ಧರ್ಮನೂ ಹೌದು, ಆದರೆ ಕಾಲಕ್ಕೆ ತಕ್ಕಂತೆ ಬದಲಾಗುವಂಥ ನಿತ್ಯ ನೂತನವಾದಂಥ ಧರ್ಮನೂ ಹೌದು. ಇದನ್ನು ನಾವು ತಿಳ್ಕೋಬೇಕು. ನಾನು ಈಗಾಗಲೇ ಹೇಳಿದೆ, ಭಗವದ್ಗೀತೆ ಇತರ ಧರ್ಮಗಳಿಗೆ, ಇತರ ಮತಗಳಿಗೆ ಹೇಗೆ ಧರ್ಮ ಗ್ರಂಥ ಇದೆಯೋ ಹಾಗಿದ ಭಗವದ್ಗೀತೆ ಧರ್ಮ ಗ್ರಂಥ ಅಲ್ಲ. ಇಲ್ಲಿ ಸನಾತನ ಧರ್ಮದ ಮೂಲ ಧರ್ಮ ಗ್ರಂಥಗಳು ಯಾವುವು ಅಂತ ಹೋದ್ರೆ 4 ವೇದಗಳು. ಒಂದು ಸನಾತನ ಧರ್ಮವನ್ನು ಒಂದು ವಟವೃಕ್ಷಕ್ಕೆ, ಭಯಂಕರ ಒಂದು ವಟವೃಕ್ಷಕ್ಕೆ ಹೋಲಿಸಿದರೆ, ಆ ವಟವೃಕ್ಷದ ಬೇರುಗಳು 4 ವೇದಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅದರ ಬೇರುಗಳು. ಆಮೇಲೆ ಅದಕ್ಕೆ 4 ಉಪವೇದಗಳು, 4 ಉಪವೇದಗಳು. ಆಮೇಲೆ 6 ವೇದಾಂಗಗಳು. ಎಷ್ಟು? 6 ವೇದಾಂಗಗಳು. ಆಮೇಲೆ 4 ಉಪ ಅಂಗಗಳು, ಮತ್ತೆ 4 ಉಪ ಅಂಗಗಳು. ಉಪವೇದಗಳು ಬೇರೆ, ಉಪ ಅಂಗಗಳು ಬೇರೆ. 4 ಉಪ ಅಂಗಗಳು. ಆಮೇಲೆ 18 ಪುರಾಣಗಳು, ಆಮೇಲೆ ಇನ್ನೂ 18 ಉಪ ಪುರಾಣಗಳು, ಆಮೇಲೆ
ಇತಿಹಾಸ, ರಾಮಾಯಣ ಮಹಾಭಾರತ ಇತಿಹಾಸಗಳು. ಇತಿಹಾಸ ಅಂದ್ರೆ ಹಿಂದೆ ಹೀಗೆ ನಡೆದಿತ್ತು ಅಂತ ಕುರಿತು ಹೇಳುವಂಥದ್ದು ಇತಿಹಾಸ, ರಾಮಾಯಣ ಮಹಾಭಾರತಗಳು. ಆಮೇಲೆ 6 ದರ್ಶನಗಳು, ಆಸ್ತಿಕ ದರ್ಶನಗಳು ಅಂದ್ರೆ ವೇದವನ್ನ ಒಪ್ಪುವಂತ 6 ಆಸ್ತಿಕ ದರ್ಶನಗಳು, ಭಗವಂತನನ್ನ ಒಪ್ಪುವಂತ 6 ಆಸ್ತಿಕ ದರ್ಶನಗಳು. ಆಮೇಲೆ 3 ಆಧಾರ ಸ್ತಂಭ, ವೇದಾಂತದ ಆಧಾರ ಸ್ತಂಭವಾದಂಥ 3 ಪ್ರಸ್ಥಾನತ್ರಯಗಳು. ಆಮೇಲೆ 6 ಪ್ರಕಾರದ ಆಗಮಗಳು. ಎಷ್ಟು? 6 ಪ್ರಕಾರದ ಆಗಮಗಳು. ಶಿವಾಗಮಗಳು 28 ಬರ್ತವೆ ಇದರಲ್ಲಿ. ವೀರಶೈವ ಧರ್ಮ, ಲಿಂಗಾಯತ ಮತ ಇದರ ಮೇಲೆ ನಿಂತಿದೆ. 28 ಶಿವ ಆಗಮಗಳ ಮೇಲೆ ನಿಂತಿದೆ. ಆಮೇಲೆ 3 ನಾಸ್ತಿಕ ದರ್ಶನಗಳು. 3 ನಾಸ್ತಿಕ ದರ್ಶನಗಳು. ಇವರು ಈ ವೇದವನ್ನ ಒಪ್ಪದೇ ಇರುವಂಥವರು, ಮೂಲ ವೇದವನ್ನ ಒಪ್ಪದೇ ಇರುವಂಥವ್ರು. ಬೌದ್ಧ, ಜೈನ, ಚಾರ್ವಾಕ ದರ್ಶನ ಇವೆಲ್ಲವೂ ಕೂಡ ಸನಾತನ ಧರ್ಮದ ಆಧಾರ ಗ್ರಂಥಗಳಲ್ಲಿ ಬರುವಂಥವುಗಳು. ಇವೆಲ್ಲವೂ ಸೇರಿ ಹಿಂದೂ ಧರ್ಮದ ಮೂಲ ಗ್ರಂಥ. ಇದೆಲ್ಲ ಸೇರಿ ಹಿಂದೂ ಧರ್ಮದ ಗ್ರಂಥ ಆಗುತ್ತೆ. ಈಗ ನಾವು ಭಗವದ್ಗೀತೆ ಅಂತ ಹೇಳಿದ್ವಲ್ಲ, ಅದು ಎಲ್ಲಿ ಬರ್ತಂದ್ರೆ ಆಧಾರ ಸ್ತಂಭ, ವೇದಾಂತದ ಆಧಾರ ಸ್ತಂಭವಾದ ಪ್ರಸ್ಥಾನತ್ರಯಗಳಲ್ಲಿ ಬರುತ್ತೆ. 3 ಪ್ರಸ್ಥಾನತ್ರಯಗಳಲ್ಲಿ ಒಂದನೇದು 108 ಉಪನಿಷತ್ತುಗಳು, ಆಮೇಲೆ 2ನೇದು ಬ್ರಹ್ಮಸೂತ್ರಗಳು, 3ನೇದು ಭಗವದ್ಗೀತೆ 18 ಅಧ್ಯಾಯಗಳು. ಇಲ್ಲಿ 3 ಆಧಾರ ಸ್ತಂಭ, ವೇದಾಂತದ 3 ಆಧಾರ ಸ್ತಂಭದಲ್ಲಿ ಭಗವದ್ಗೀತೆ ಬರುವಂಥದ್ದು. ಹಾಗೆ ನಾವು ಒಂದನ್ನೇ ವಿಶ್ಲೇಷಣೆ ನೋಡುವ, ಸಂಕ್ಷಿಪ್ತವಾಗಿ ನೋಡುವ. ನೋಡಿ, ಈ ಒಂದು ಸನಾತನ ಧರ್ಮ ಒಂದು ವಟವೃಕ್ಷ ಅಂತ ತಿಳಿದ್ರೆ ಅದರ ಬೇರುಗಳಾಗಿ, ಅದರ ಬೇರುಗಳು, ಅದರ ಬಡ್ಡೆ, ಅದರ ರೆಂಬೆ ಕೊಂಬೆಗಳು, ಅದರ ಎಲೆಗಳು, ಅದರ ಹೂವುಗಳು, ಒಂದು ಮರ ಅಂದ್ರೆ ಶಾಖೆಗಳು, ಇವೆಲ್ಲ ಬರ್ತವೆ. ಅದಕ್ಕೆ ಸನಾತನ ಧರ್ಮದ ಬೇರುಗಳು, ಮೂಲ ಬೇರುಗಳು ಇರುವಂಥದ್ದು ವೇದಗಳಲ್ಲಿ. ಇಲ್ಲಿಂದ ಸನಾತನ ಧರ್ಮ ಬೆಳೆಯುವಂಥದ್ದು, ಶಾಖೋಪಶಾಖೆಯಾಗಿ ಬೆಳೆದಿದೆ. ಮೂಲ ಬೇರು ವೇದ. ಇವತ್ತು ನೀವು ಕೇಳಿರ್ತೀರ, ನಾವು ವೇದಾಂತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಲಿಂಗಾಯತರು, ವೀರಶೈವರು, ಕೆಲವರೆಲ್ಲ ಲಿಂಗಾಯತರು ನಾವು ವೇದಾಂತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆಗಮಗಳು ಎಲ್ಲಿಂದ ಬಂದವು? ವೇದಗಳಿಂದ ಬಂದವು. ಅವೇನ್ ಮೇಲಿಂದ ಉದುರಿಲ್ಲ. 4 ವೇದಗಳನ್ನ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, 4 ವೇದಗಳು. ಆಮೇಲೆ ಉಪವೇದಗಳು ಅಂತ ಕರಿತೀವಿ. ಅವು ಯಾವಂದ್ರೆ ಧನುರ್ವೇದ, ಅರ್ಥಶಾಸ್ತ್ರ, ಗಾಂಧರ್ವ ವೇದ, ಆಮೇಲೆ ಆಯುರ್ವೇದ. ಇವು ಉಪವೇದಗಳು. ಈ ಉಪವೇದಗಳು, ಒಂದೊಂದು ಉಪವೇದಗಳು ಒಂದೊಂದು ವೇದಗಳಿಂದ ಬಂದಿದ್ದಾವೆ. ಅವು ಯಾವಂದ್ರೆ ಧನುರ್ವೇದ ಏನ್ ಹೇಳುತ್ತೆ? ಈಗ ಧನುರ್ವೇದ ಋಗ್ವೇದದಿಂದ ಬಂದಿದೆ. ಧನುರ್ವೇದ ಋಗ್ವೇದದಿಂದ ಬಂದಿದೆ. ಆಮೇಲೆ ಅರ್ಥಶಾಸ್ತ್ರ ಯಜುರ್ವೇದದಿಂದ ಬಂದಿದೆ. ಆಮೇಲೆ ಗಾಂಧರ್ವ ವೇದ ಸಾಮವೇದದಿಂದ ಬಂದಿದೆ. ಆಮೇಲೆ ಆಯುರ್ವೇದ ಅಥರ್ವ ವೇದದಿಂದ ಬಂದಿದೆ. ಈಗ ನೀವು ಒಂದೊಂದೇ ನೋಡುವ. ಧನುರ್ವೇದ ಅಂದ್ರೆ ಏನು ಅಂದ್ರೆ, ಧನುರ್ವೇದ ಅಂದ್ರೆ ಸಮರ ಮಾಡುವಂತ ಕಲೆ ಮತ್ತು ತಂತ್ರಜ್ಞಾನ. ಇದು ಧನುರ್ವೇದದಿಂದ ಬಂದಿದೆ. ಈ ಧನುರ್ವೇದ ಋಗ್ವೇದದ ಒಂದು ಶಾಖೆ. ಇದು ಋಗ್ವೇದದ ಒಂದು ಶಾಖೆ. ಸಮರ ಕಲೆ, ಯುದ್ಧ ನೀತಿ, ವಿದ್ರದ ತಂತ್ರಜ್ಞಾನ, ಅನ್ಯಾಯ ಅಧರ್ಮದ ವಿರುದ್ಧ ಹೋರಾಡುವಂಥದ್ದು, ಆ ಶಸ್ತ್ರಗಳನ್ನು ಉಪಯೋಗ ಮಾಡುವಂಥದ್ದು, ಯಾವ ಸಂದರ್ಭದಲ್ಲಿ ಶಸ್ತ್ರವನ್ನು ಉಪಯೋಗಿಸ್ಬೇಕು, ಯಾವ ಸಂದರ್ಭದಲ್ಲಿ ಶಾಸ್ತ್ರವನ್ನು ಉಪಯೋಗಿಸ್ಬೇಕು, ಇದೆಲ್ಲ ಧನುರ್ವೇದ ಕಲಿಸಿಕೊಡುತ್ತೆ. ಒಬ್ಬ ರಾಜನಾದವನು ಹೇಗಿರಬೇಕು, ಹೇಗೆ ವಿದ್ಯಾಕಲೆಯನ್ನು ಕಲ್ತಿರಬೇಕು, ರಣರಂಗದಲ್ಲಿ ಬೆನ್ನು ತೋರಿಸ್ಬಾರ್ದು, ಅವನು ರಣರಂಗದಲ್ಲಿ ಹೋರಾಡ್ತಾ ಸತ್ರೆ ವೀರ ಸ್ವರ್ಗ ಅವನಿಗೆ. ಇದೆಲ್ಲ ಧನುರ್ವೇದ ಹೇಳುವಂಥದ್ದು. ಆಮೇಲೆ ಆಯುರ್ವೇದ ಬಂದು ಅಥರ್ವ ವೇದದ ಶಾಖೆ ಇದು. ಇದು ಜೀವಿ ಮತ್ತು ವಿಜ್ಞಾನದ ಬಗ್ಗೆ ಹೇಳುತ್ತೆ. ಅಂದ್ರೆ ಇಲ್ಲಿ ತುಂಬಾ ಕಲಿಯುವಂಥದ್ದು ಇದೆ, ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದು.
ಈ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ನಮ್ಮ ಶರೀರ ಮೇಂಟೈನ್ ಮಾಡುವಂಥದ್ದಾಗಿರ್ಬೋದು, ಆಯುರ್ವೇದಿಕ್ ಗಿಡಮೂಲಿಕೆಗಳಾಗಿರ್ಬೋದು, ಔಷಧಗಳಾಗಿರ್ಬೋದು, ಆಮೇಲೆ ವಿಜ್ಞಾನ ತಂತ್ರಜ್ಞಾನ ಆಗಿರ್ಬೋದು, ಎಲ್ಲ ಈ ಆಯುರ್ವೇದದಲ್ಲಿ ಬರುವಂಥದ್ದು. ಇದು ಬೃಹತ್ ಗ್ರಂಥ. ಆಮೇಲೆ ಗಾಂಧರ್ವ ವೇದ. ಈಗ ಗಾಂಧರ್ವ ವೇದ ಅಂದ್ರೆ ಇವತ್ತೇನು ಸಂಗೀತ ಇದೆ ಅಲ್ವಾ, ಜಗತ್ತಿಗೆ ಸಂಗೀತ ಕೊಟ್ಟಿದ್ದೆ ಈ ಗಾಂಧರ್ವ ವೇದ. ಈ ಸೌಂದರ್ಯ ಶಾಸ್ತ್ರ, ಸಂಗೀತ, ಸರಿಗಮ ಪದನಿಸ, ಸನಿದಪ ಮಗರಿಸ, ಈ ಸ್ವರಗಳು, ಗಾಯನಗಳು, ಅನೇಕ ಪ್ರಕಾರದ ಗಾಯನಗಳು, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ, ಎಲ್ಲ ಬಂದಿರೋದು ಈ ಗಾಂಧರ್ವ ವೇದದಿಂದ. ನಮಗೆ ಸಂಗೀತ ಎಲ್ಲ ಆಡ್ತೀವಿ, ಕೇಳ್ತೀವಿ, ಎಂಜಾಯ್ಮೆಂಟ್ ಮಾಡ್ತೀವಿ, ಆದ್ರೆ ಇದು ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ಇದು ಮೂಲ ಬೇರು ವೇದ, ವೇದದಿಂದ ಬಂದಿದೆ. ಗಾಂಧರ್ವ ವೇದ ಸಾಮ ವೇದದಿಂದ ಬರುತ್ತೆ. ಬ್ರಹ್ಮಾಂಡದ ಓಂಕಾರದ ನಾದದಿಂದ ಈ ಸಂಗೀತ ಉತ್ಪತ್ತಿಯಾಗಿದೆ. ಇದನ್ನೇ ತಿಳ್ಕೋಬೇಕು. ಇದು ಸಾಮವೇದದಿಂದ ಬರುತ್ತೆ. ಆಮೇಲೆ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಏನಿದೆ ಅಲ್ವಾ, ಆಡಳಿತ ಮತ್ತು ಆರ್ಥಿಕತೆ, ರಾಜನೀತಿ. ಇದು ರಾಜನೀತಿ. ಈ ಯಜುರ್ವೇದ, ಇದು ಯಜುರ್ವೇದದಿಂದ ಬಂದಿದೆ. ಅರ್ಥಶಾಸ್ತ್ರ ಯಜುರ್ವೇದದಿಂದ ಬಂದಿದೆ. ಅಂದ್ರೆ ಆಡಳಿತ, ಆರ್ಥಿಕತೆ, ರಾಜ ಹೇಗಿರಬೇಕು, ಅವನ ಗುಣಗಳು ಏನು, ಅವನ ಕರ್ತವ್ಯಗಳೇನು, ಪ್ರಜೆಗಳು ಹೇಗೆ ಪಾಲನೆ ಮಾಡಬೇಕು, ಕೋಟೆ ಹೇಗೆ ಕಟ್ಟಬೇಕು, ಜನಗಳನ್ನ ಹೇಗೆ ಸಂರಕ್ಷಣೆ ಬೇಕು, ಶತ್ರುಗಳನ್ನ ಹೇಗೆ ದಮನ ಮಾಡಬೇಕು, ಜನಗಳನ್ನ ಹೇಗೆ ಧರ್ಮ ಹಾದಿಯಲ್ಲಿ ಕರ್ಕೊಂಡು ಹೋಗ್ಬೇಕು, ಇವೆಲ್ಲವೂ ಅರ್ಥಶಾಸ್ತ್ರದಲ್ಲಿ ಬರುವಂತವುಗಳು. ಅವು ಅಂದ್ರೆ ಯಜುರ್ವೇದದಿಂದ ಬಂದಿದೆ. ಆಮೇಲೆ ನಿಮ್ಗೆ 6 ವೇದಾಂಗಗಳು ಅಂತ ಹೇಳ್ತೀವಿ. ಈ ವೇದ, ಈಗ ಮನುಷ್ಯನಿಗೆ ಕಣ್ಣು, ಮೂಗು, ಬಾಯಿ, ಕೈ, ಕಾಲು ಹೇಗೆ ಅಂಗಗಳಿದ್ದಾವೋ ಹಾಗೆ ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ ಇವುಗಳನ್ನ ತಿಳಿದುಕೊಳ್ಳುವುದಕ್ಕೆ 6 ಅಂಗಗಳಿದ್ದಾವೆ. ಅವು ಯಾವುವು ಅಂದ್ರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಹಾಗೂ ನಿರುಕ್ತ. ಹೀಗೆ 6 ವೇದಾಂಗಗಳಿಂದ ನಾವು ಕಾಣ್ತೀವಿ. ಶಿಕ್ಷೆ ಅಂದ್ರೆ ಏನು? ಶಿಕ್ಷೆ ಅಂದ್ರೆ ಉಚ್ಚಾರಣೆ ಮತ್ತು ಉಸಿರಾಟದ ನಿಖರವಾದಂತಹ ವಿಜ್ಞಾನ ಇದರಲ್ಲಿದೆ. ಈಗ ಈ ಮಂತ್ರಗಳನ್ನ, ಶ್ಲೋಕಗಳನ್ನ ಹೇಗೆ ಉಚ್ಚಾರಣೆ ಮಾಡಬೇಕು, ಇದನ್ನ ಈ ಶಿಕ್ಷೆಯಿಂದ ನಾವು ಕಲಿಯುವಂಥದ್ದು. ಆಮೇಲೆ ವ್ಯಾಕರಣ ಅಂದ್ರೆ ಗ್ರಾಮರ್, ಭಾಷೆಯ ಪದಗಳ ರಚನೆ, ಭಾಷೆಗಳ ರಚನೆ, ಈ ವ್ಯಾಕರಣ. 2ನೇದು. 3ನೇದು ಛಂದಸ್ಸು, ವೈದಿಕ ಪದ್ಯಗಳ ನಿಖರವಾದ ಗಣಿತ. ಇದು ಒಂದು ವಿಜ್ಞಾನ, ಇದು ಛಂದಸ್ಸು. ಆಮೇಲೆ 4ನೇದು ನಿರುಕ್ತ ಅಂದ್ರೆ ಪದಗಳ ಮೂಲ ಮತ್ತು ಅರ್ಥ, ಅದು ವಿಜ್ಞಾನ. ಪದದ ಮೂಲ ಏನು, ಅದರ ಅರ್ಥ ಏನು ಗ್ರಹಿಸುವಂಥದ್ದು, ಇದು ನಿರುಕ್ತ. ಆಮೇಲೆ ಜ್ಯೋತಿಷ್ಯ ಅಂದ್ರೆ ಬಾಹ್ಯಾಕಾಶದ ಈ ಗ್ರಹಗಳ ರಚನೆ, ಗ್ರಹಗಳ ತಿರುಗಾಟ, ಅವುಗಳ ಚಲನೆ ವಲನ, ಇದರ ಬಗ್ಗೆ. ಆಮೇಲೆ ಸರಿಯಾದ ಆಚರಣೆಗಳು, ಗ್ರಹಣ ಸಮಯದಲ್ಲಿ ನಾವು ಆಚರಣೆ ಮಾಡುವಂತಹವುಗಳು, ಯಾವ ಸಂಬಂಧ. ಈಗ ನಾವು ಸಂಕ್ರಾಂತಿ ಸಮಯದಲ್ಲಿ ಸ್ನಾನಾದಿಗಳು ಮಾಡ್ತೀವಿ, ವಿಶೇಷವಾಗಿ ಕೆಲವು ಆಚರಣೆಗಳು, ಕೆಲವು ಕಾಲಕ್ಕೆ ತಕ್ಕಂತ ಆಚರಣೆಗಳು, ಇವೆಲ್ಲವೂ ಆಕಾಶದಲ್ಲಿ ನಕ್ಷತ್ರಗಳ ಚಲನೆ ವಲನೆಗಳು, ಇವೆಲ್ಲ. ಆಮೇಲೆ ಗ್ರಹಗತಿಗಳು, ಇವೆಲ್ಲ ಜ್ಯೋತಿಷ್ಯದಲ್ಲಿ ಬರುತ್ತೆ. ಆಮೇಲೆ ನಿರುಕ್ತ ಅಂದ್ರೆ 6ನೇದು ನಿರುಕ್ತ, ಪದಗಳ ಮೂಲ ಮತ್ತು ಅದರ ಆಧಾರವಾದ ವಿಜ್ಞಾನ, ಪದಗಳ ಮೂಲ ಮತ್ತು ಅದಕ್ಕೆ ಆಧಾರವಾದಂತಹ ವಿಜ್ಞಾನ, ಈ ನಿರುಕ್ತ. ಈ 6 ವೇದದ 6 ಅಂಗಗಳು. ಈ ನಮ್ಮ ಶರೀರ, ಮನುಷ್ಯನ ಶರೀರಕ್ಕೆ ಹೇಗೆ ಕೈ, ಕಾಲು, ಬಾಯಿ, ಮುಖ ಇವೆಲ್ಲ ಅಂಗಗಳು, ಹಂಗೆ ಈ ವೇದಕ್ಕೆ ಇವು ಅಂಗಗಳು ನೋಡಿ. ಅವೆಲ್ಲ ವೇದದಿಂದ ಬಂದಿರುವಂಥವು ಮೂಲ. ಆಮೇಲೆ ಇವು ಎಲ್ಲ ವೇದವನ್ನ ತಿಳಿದುಕೊಳ್ಳೋದಕ್ಕೆ ಪಾಣಿನಿ ಅಷ್ಟಾಧ್ಯಾಯ ಅಂತಂದು ಒಂದು ಸಂಸ್ಕೃತ ವ್ಯಾಕರಣ ಗ್ರಂಥ ಬರೆದಿದ್ದಾನೆ. ಅದರಲ್ಲಿ 3559 ನಿಯಮಾವಳಿಗಳನ್ನ ಬರೆದಿಟ್ಟು ಹೋಗಿದ್ದಾನೆ. 3959
959 ನಿಯಮಾವಳಿಗಳನ್ನು ಬರೆದಿಟ್ಟು ಹೋಗಿದ್ದಾನೆ. ಈ ಪಾಣಿನಿ ಅಷ್ಟಾಧ್ಯಾಯಿ ವ್ಯಾಕರಣ ಗ್ರಂಥವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ನಿಮಗೆ ವೇದಗಳು ಸರಿಯಾದ ರೀತಿಯಲ್ಲಿ ಅರ್ಥವನ್ನು ತಿಳ್ಕೊಳಕ್ ಸಾಧ್ಯ ಆಗುತ್ತೆ, ಓದಕ್ಕೂ ಸಾಧ್ಯ ಆಗುತ್ತೆ. ಅದಕ್ಕೆ ಪಾಣಿನಿ ಅಷ್ಟಾಧ್ಯಾಯ ಓದಬೇಕಾಗುತ್ತೆ. ಆಮೇಲೆ ಸನಾತನ ಧರ್ಮದ ಉಪ ಅಂಗಗಳು, ಸನಾತನ ಧರ್ಮದ ಅಂಗಗಳ 6 ಅಂಗಗಳಾದವು. ಮತ್ತೆ ಅದಕ್ಕೆ ಉಪ ಅಂಗಗಳು ಅವು ಯಾವುವು ಅಂದ್ರೆ ಧರ್ಮಶಾಸ್ತ್ರ, ಪುರಾಣಗಳು, ನ್ಯಾಯ ಮತ್ತು ಮೀಮಾಂಸಾ. ಇವು ಸನಾತನ ಧರ್ಮದ ಉಪ ಅಂಗಗಳಲ್ಲಿ ಬರ್ತವೆ. ನಾವು ಪ್ರತಿ ಭಾನುವಾರ ಗೂಗಲ್ ಮೀಟ್ ಅಂತಂದು ನಮ್ಮ ಕುಂಡಲಿನಿ ರಾಜಯೋಗ ಸಾಧಕರಿಗೆ ಕ್ಲಾಸ್ ತಗೊಂತೀವಿ. ಸಂಜೆ 7ರಿಂದ 8 ಗೂಗಲ್ ಮೀಟಲ್ಲಿ. ಯಾರು ನಮ್ಮ ಹತ್ರ ದೀಕ್ಷೆ ತಗೊಂಡಿದ್ದಾರೋ, ನಮ್ಮ ಗ್ರೂಪಲ್ಲಿ ಯಾರಿದ್ದಾರೋ ಅವರಿಗೆ ಅದರಲ್ಲಿ ಪಾಲ್ಗೊಳ್ಳೋ ಅವಶ್ಯಕತೆ ಇರುತ್ತೆ, ಅವಕಾಶ ಇರುತ್ತೆ. ಅವರಿಗೆ ನಾವು ಈ ಎಲ್ಲ ಗ್ರಂಥಗಳ ಬಗ್ಗೆ, ಷಡ್ದರ್ಶನಗಳ ಬಗ್ಗೆ ಈಗ ಕ್ಲಾಸ್ ನಡೆದಿದೆ. ಷಡ್ದರ್ಶನಗಳಲ್ಲಿ ಈಗ ನ್ಯಾಯ ಆಗಿದೆ, ವೈಶೇಷಿಕ ಆಗಿದೆ, ಸಾಂಖ್ಯ ಆಗಿದೆ, ಆಮೇಲೆ ಯೋಗ ದರ್ಶನ ಆಗಿದೆ, ಮೀಮಾಂಸಾ ಪೂರ್ವ ಆಗಿದೆ. ಇವತ್ತು ನಾವು ಉತ್ತರ ಮೀಮಾಂಸವನ್ನ ಮಾಡ್ತಾ ಇದ್ದೀವಿ ಕ್ಲಾಸನ್ನು. ಪ್ರತಿ ಶನಿವಾರ ನಾವು ಗೂಗಲ್ ಮೀಟಲ್ಲಿ ನಮ್ಮ ಸಾಧಕರಿಗೆ ಕ್ಲಾಸನ್ನು ಕೊಡ್ತೀವಿ. ಈ ವೇದಗಳೇನೇ ಹೇಳ್ತಾ ಇದ್ದಾವೆ, ಉಪಾಂಗಗಳೇನೇ ಹೇಳ್ತಾ, ಇವುಗಳೆಲ್ಲ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದೀವಿ. ಇದು ಪ್ರಾಚೀನ ಒಂದು ಜ್ಞಾನವನ್ನ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ಭಾನುವಾರ ಯೂಟ್ಯೂಬ್ ಲೈವ್ ಇರುತ್ತೆ, ಸಾರ್ವಜನಿಕರು ಎಲ್ಲರೂ ಪಾಲ್ಗೊಳ್ಬಹುದು. ಆಧ್ಯಾತ್ಮ ಸಂಬಂಧಪಟ್ಟಂತ ಪ್ರಶ್ನೆಗಳು, ಸಾಧನೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಅಲ್ಲಿ ಕೇಳ್ಬೋದಾಗಿರುತ್ತೆ. ಸನಾತನ ಧರ್ಮದ ಉಪ ಅಂಗಗಳು ಅಂತ ಹೇಳಿದೆ 4: ಧರ್ಮಶಾಸ್ತ್ರಗಳು, ಪುರಾಣಗಳು, ನ್ಯಾಯ, ಮೀಮಾಂಸಾ. ಮೀಮಾಂಸಾ ದರ್ಶನದಲ್ಲಿ ಬರುತ್ತೆ, ನ್ಯಾಯ ಮೀಮಾಂಸದಲ್ಲಿ ಬರುತ್ತೆ. ಆಮೇಲೆ ಧರ್ಮಶಾಸ್ತ್ರ ಶ್ರುತಿಯಲ್ಲಿ ಬರುತ್ತೆ. ಅಂದ್ರೆ ಈಗ ಧರ್ಮಶಾಸ್ತ್ರಗಳಲ್ಲಿ ಅಂದ್ರೆ ಮನು ಸ್ಮೃತಿ, ಆಮೇಲೆ ಬೇರೆ ಬೇರೆ 20 ಸ್ಮೃತಿಗಳು ಬರ್ತವೆ. ಆಮೇಲೆ ಪುರಾಣಗಳು ಅಂದ್ರೆ ಭಾರತದ ಇತಿಹಾಸಗಳು ಅಂತ ಕರೀಬಹುದು ನಾವು. ಇದು ಜೀವಂತ ಸಂಸ್ಕೃತಿ. ಈಗ ಪುರಾಣಗಳಂದ್ರೆ ಈ ವೇದಗಳನ್ನ, ಈ ವೇದದಲ್ಲಿರುವಂತಹ ಜ್ಞಾನಗಳನ್ನ ಕಥೆ ರೂಪದಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸುವುದಕ್ಕೆ ಇರುವಂತವು ಪುರಾಣಗಳು. ಅಂದ್ರೆ ನೇರವಾಗಿ ಈ ವೇದಗಳನ್ನ ಸರ್ವಸಾಮಾನ್ಯ ವ್ಯಕ್ತಿಗಳು, ಸಾಧಾರಣ ವ್ಯಕ್ತಿಗಳು ಅವುಗಳನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು ನಮ್ಮ ಪೂರ್ವಜರು, ಪುರಾಣ ರೂಪದಲ್ಲಿ ಆ ವೇದದಲ್ಲಿರುವಂತಹ ಜ್ಞಾನವನ್ನ ಕಥಾ ರೂಪದಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದರಲ್ಲಿ 18 ಪುರಾಣಗಳು ಹೇಳಿದ್ರು, ಆಮೇಲೆ 18 ಉಪ ಪುರಾಣಗಳು ಹೇಳಿದ್ರು. ಈಗ ಅವು 18 ಪುರಾಣಗಳು ಯಾವುವು ಅಂದ್ರೆ ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣು ಪುರಾಣ, ಶಿವಪುರಾಣ, ಭಾಗವತ ಪುರಾಣ, ನಾರದ ಪುರಾಣ, ಮಾರ್ಕಂಡೇಯ ಪುರಾಣ, ಅಗ್ನಿ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಲಿಂಗ ಪುರಾಣ, ವರಾಹ ಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ. ಹೀಗೆ 18 ಪುರಾಣಗಳು ಮಾಡಿ ಆಯಾ ಲೋಕಲ್ ಭಾಗದ ಒಂದು ಉಪ ಪುರಾಣಗಳನ್ನಾಗಿ ಮಾಡಿದರು. ಆಯಾ ಭಾಗಕ್ಕೆ ಸಂಬಂಧಪಟ್ಟದು ಲೋಕಲ್ ರಾಜ್ಯಗಳಿಗೆ ಒಂದೊಂದು ಭಾಗಗಳಿಗೆ ಸಂಬಂಧಪಟ್ಟ ಪುರಾಣಗಳು ಉಪ ಪುರಾಣಗಳನ್ನಾಗಿ ಮಾಡಿದರು. ಅವು ಯಾವುವು? ಅವು 18 ಉಪ ಪುರಾಣಗಳು. ಅವು ಯಾವಂದ್ರೆ ಸನತ್ ಕುಮಾರ ಪುರಾಣ, ನಾರಸಿಂಹ ಪುರಾಣ, ನಾರಾಯಣ ಪುರಾಣ, ಶಿವರಾಶ್ಯ ಪುರಾಣ, ಧೂರ್ವ ಪುರಾಣ, ಕಪಿಲ ಪುರಾಣ, ವಾಮನ ಪುರಾಣ, ಭಾರ್ಗವ ಪುರಾಣ, ವರುಣ ಪುರಾಣ, ಕಾಲಿಕಾ ಪುರಾಣ, ಸಾಂಬ ಪುರಾಣ, ನಂದಿ ಪುರಾಣ, ಸೂರ್ಯ ಪುರಾಣ, ಪರಾಶರ ಪುರಾಣ, ವಶಿಷ್ಠ ಪುರಾಣ, ದೇವಿ ಪುರಾಣ, ಗಣೇಶ ಪುರಾಣ, ಹಂಸ ಪುರಾಣ. ಹೀಗೆ 18 ಉಪ ಪುರಾಣಗಳು. ಅಂದ್ರೆ ಕೆಲವೊಂದು ಆಯಾ ಭಾಗಗಳಿಗೆ, ಲೋಕಲ್ ಸ್ಥಳೀಯ ಭಾಗಗಳಿಗೆ ಸಂಬಂಧಪಟ್ಟಂತ ವಿಶ್ಲೇಷಣೆಗೆ ಈ ಪುರಾಣಗಳನ್ನ ಮಾಡಿದ್ರು. ಈ ಪುರಾಣಗಳನ್ನ ಮಲಗುವಾಗ ಚಿಕ್ಕ ಚಿಕ್ಕ ಕಥೆಯ ರೂಪದಲ್ಲಿ ನಮ್ಮ ತಾತಂದ್ರು, ಅಜ್ಜಂದ್ರು ಕಥೆಗಳ ರೂಪದಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ರು. ಅಂದ್ರೆ ಇಡೀ ವೇದ ಉಪನಿಷತ್ನಲ್ಲಿ ಏನಿದೆಯೋ ಅದೆಲ್ಲವನ್ನ ಈ ಪುರಾಣ ರೂಪದಲ್ಲಿ ಹಿಡಿಯಲ್ಪಟ್ಟಿದೆ. ಅದರ ಸಾರವನ್ನ ಪುರಾಣ ರೂಪದಲ್ಲಿ ಜನಗಳಿಗೆ ತಿಳಿಸುವುದಕ್ಕೆ ಮಾಡಿರುವಂಥದ್ದು ಈ ಪುರಾಣಗಳನ್ನ. ಇದನ್ನು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಇವು ವೇದಗಳ ಸಾರಗಳೇ ಆಗಿರ್ತವೆ. ಆಮೇಲೆ 2 ಇತಿಹಾಸಗಳು. ಇತಿಹಾಸ ಅಂದ್ರೆ ಅಂದ್ರೆ ಹಿಂದೆ ಹೀಗೆ ಜರುಗಿತ್ತು. ಇತಿಹಾಸ ಅಂದ್ರೆ ಸಂಸ್ಕೃತದಲ್ಲಿ ಹಿಂದೆ ಹೀಗೆ ಜರುಗಿತ್ತು, ಹಿಂದೆ ಹೀಗೆ ನಡೆದಿತ್ತು ಎಂಬುದನ್ನ ಹೇಳುವುದು ಇತಿಹಾಸ. ಅದರಲ್ಲಿ ರಾಮಾಯಣ ಮತ್ತು ಮಹಾಭಾರತ. ಈಗ ಮಹಾಭಾರತ ಸುಮಾರು 2 ಲಕ್ಷ
ಶ್ಲೋಕಗಳನ್ನು ಒಳಗೊಂಡಿದೆ. ಇಲ್ಲಿ ಇಲ್ಲಿ ಇಂಥದ್ದಿಲ್ಲ ಅಂತ ಕರೆಯಂಗಿಲ್ಲ. ಮಹಾಭಾರತದಲ್ಲಿ ಇಂಥದ್ದಿಲ್ಲ ಅಂತ ಕರೆಯೋದಿಲ್ಲ. ಹೊರಗಡೆ ಇದರಲ್ಲಿ ಇಲ್ಲದೆ ಇರೋದು ಹೊರಗಡೆ ಎಲ್ಲಿ ಇಲ್ಲ, ಎಲ್ಲವೂ ಇದರಲ್ಲಿ ಇದೆ. ರಾಮಾಯಣ ಮತ್ತು ಮಹಾಭಾರತಗಳು ನಮ್ಮ ಸನಾತನ ಧರ್ಮೀಯರ ಇತಿಹಾಸಗಳಾಗಿವೆ. ಇದನ್ನು ನಾವು ತಿಳ್ಕೋಬೇಕು. ಇವತ್ತು ಆಧುನಿಕದಲ್ಲಿ ಆಧುನಿಕ ಇತಿಹಾಸ, ಇವರು ಆಳ್ವಿಕೆ ಬರೋಕ್ಕಿಂತ ಮೊದಲು ಪೂರ್ವ ಇತಿಹಾಸ ಅಂತೆ, ಮಧ್ಯಕಾಲೀನ ಇತಿಹಾಸ ಅಂತೆ, ಪ್ರಾಚೀನ ಇತಿಹಾಸ ಅಂತೆ, ಆಧುನಿಕ ಏನು ಎಲ್ಲ ದೇಗಲೆಬ್ಬಿಸಿಬಿಟ್ಟಿದ್ದಾರೆ ಬೆಕ್ಕಲೆ ಶಿಕ್ಷಣದಿಂದ. ನಮ್ಮ ಭಾರತದ ನಿಜವಾದ ಇತಿಹಾಸ ರಾಮಾಯಣ, ಮಹಾಭಾರತಗಳು, ಪುರಾಣಗಳು. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಆಮೇಲೆ 6 ಆಸ್ತಿಕ ದರ್ಶನಗಳಿವೆ. 6 ಆಸ್ತಿಕ ದರ್ಶನಗಳಂದ್ರೆ, 1ನೇದು ನ್ಯಾಯ ದರ್ಶನ, 2ನೇದು ವೈಶೇಷಿಕ ದರ್ಶನ, 3ನೇದು ಸಾಂಖ್ಯ ದರ್ಶನ, 4ನೇದು ಯೋಗ ದರ್ಶನ, 5ನೇದು ಪೂರ್ವ ಮೀಮಾಂಸಾ, 6ನೇದು ಉತ್ತರ ಮೀಮಾಂಸಾ ಅಂದ್ರೆ ವೇದಾಂತ. ವೇದಾಂತ ಅಂದ್ರೆ 3 ಪ್ರಸ್ಥಾನತ್ರಯಗಳು. ಇದರಲ್ಲಿ 3 ಪ್ರಸ್ಥಾನತ್ರಯಗಳು ಬರ್ತವೆ ವೇದಾಂತದಲ್ಲಿ. ಅವು 108 ಉಪನಿಷತ್ತುಗಳು, ಆಮೇಲೆ ಬ್ರಹ್ಮಸೂತ್ರ, ಆಮೇಲೆ ಭಗವದ್ಗೀತೆ. ಭಗವದ್ಗೀತೆ ನಮ್ಮ ಧರ್ಮ ಗ್ರಂಥ ಅಲ್ಲ, ಅದು ನಮ್ಮ ಇದರಲ್ಲಿ ಬರುವಂಥದ್ದು. ಶ್ರುತಿ ಪ್ರಸ್ಥಾನದಲ್ಲಿ 3 ಪ್ರಸ್ಥಾನಗಳಲ್ಲಿ ಶ್ರುತಿ ಪ್ರಸ್ಥಾನದಲ್ಲಿ ಭಗವದ್ಗೀತೆ ಬರುವಂಥದ್ದು. ಅಂದ್ರೆ 3 ಆಧಾರ ಸ್ತಂಭಗಳು, ಪ್ರಸ್ಥಾನತ್ರಯಗಳನ್ನ ವೇದಾಂತದ 3 ಆಧಾರ ಸ್ತಂಭಗಳಂತ ಕರೆಯಲಾಗಿದೆ. 1ನೇದು ಶ್ರುತಿ ಪ್ರಸ್ಥಾನ. ಈ ಶ್ರುತಿ ಪ್ರಸ್ಥಾನದಲ್ಲಿ 108 ಉಪನಿಷತ್ತುಗಳು ಬರ್ತವೆ. ಇಲ್ಲಿ ನೇರವಾಗಿ ಅಧ್ಯಾತ್ಮದ ಅನುಭವ, ಬ್ರಹ್ಮ ತತ್ವದ ಒಂದು ವಿಶ್ಲೇಷಣೆಯನ್ನ ಈ 108 ಉಪನಿಷತ್ತುಗಳಲ್ಲಿ ಮಾಡಲಾಗಿದೆ. 2ನೇದು ನ್ಯಾಯ ಪ್ರಸ್ಥಾನ, ಪ್ರಶ್ನೆಯದು ಶ್ರುತಿ ಪ್ರಸ್ಥಾನ, 2ನೇದು ನ್ಯಾಯ ಪ್ರಸ್ಥಾನ. ಇಲ್ಲಿ ಬ್ರಹ್ಮಸೂತ್ರಗಳು ಉಪನಿಷತ್ತುಗಳ ಬೋಧನೆಯನ್ನ ತಾರ್ಕಿಕವಾಗಿ ಸಮನ್ವಯಗೊಳಿಸಿ ಅದನ್ನ ಬಾದರಾಯಣರು 555 ಸ್ತೋತ್ರಗಳಲ್ಲಿ ಸೂತ್ರ ರೂಪದಲ್ಲಿ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಾರೆ. ಉಪನಿಷತ್ತುಗಳನ್ನೇ ಸೂತ್ರ ರೂಪದಲ್ಲಿ ಮಾಡಿದ್ದಾರೆ. ಇದನ್ನ ನ್ಯಾಯ ಪ್ರಸ್ಥಾನ ಅಂತ ಕರೀತಾರೆ, ಅಂದ್ರೆ ತರ್ಕ. 3ನೇದು ಸ್ಮೃತಿ ಪ್ರಸ್ಥಾನ. ಈ 3ನೇದು ಸ್ಮೃತಿ ಪ್ರಸ್ಥಾನದಲ್ಲಿ ನಮ್ಮ ಭಗವದ್ಗೀತೆ ಬರುವಂಥದ್ದು. ಇಲ್ಲಿ 700 ಶ್ಲೋಕಗಳು, 18 ಅಧ್ಯಾಯಗಳು ಒಳಗೊಂಡಿದೆ. ವೇದಾಂತದ ಅರಿವನ್ನ ದೈನಂದಿನ ಜೀವನದಲ್ಲಿ ಕರ್ಮ ಮತ್ತು ವಿದ್ಯಾರಂಗದಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಇವುಗಳನ್ನ ಪ್ರಯೋಗ ಮಾಡುವಂಥದ್ದು, ಅನ್ವಯಗೊಳಿಸುವಂತಹ ಹಲವಾರು ಮಾರ್ಗಗಳನ್ನ ನಿಮ್ಗೆ ಈ ಭಗವದ್ಗೀತೆ ನಿಮ್ಗೆ ತೋರಿಸ್ಕೊಡುತ್ತೆ. ಇಲ್ಲಿ ನಿಮ್ಗೆ ಭಗವದ್ಗೀತೆ ಬರುತ್ತೆ. ಆಮೇಲೆ ನಿಮ್ಗೆ ಆಗಮಗಳು ಅಂತ ಬರ್ತವೆ. ಒಂದು ಮರಕ್ಕೆ ಟೊಂಗೆಗಳು, ಆಮೇಲೆ ಸಣ್ಣ ಸಣ್ಣ ರೆಂಬೆಗಳು, ಕೊಂಬೆಗಳು, ಹೂವ. ಆ ಮರದ ಹೂವ ಅಂದ್ರೆ ಆಗಮಗಳು. ಆಗಮಗಳು ಅಂದ್ರೆ ಏನು ಅಂತ, ಆಗಮಗಳಲ್ಲಿ 6 ಪ್ರಕಾರ. ಇವತ್ತಿಗೂ ಕೂಡ ಸನಾತನ ಧರ್ಮದಲ್ಲಿ ಶ್ರೀಮಂತ ಮತ್ತು ಇಲ್ಲಿವರೆಗೂ ಜೀವಂತವಾಗಿರುವಂತಹ ಸಂಪ್ರದಾಯಗಳಂದ್ರೆ ಪೂಜೆ ಪದ್ಧತಿ, ಮಂತ್ರಗಳ ಘೋಷಣೆ, ದೇವಸ್ಥಾನಗಳ ರಚನೆ, ಇವೆಲ್ಲ ನಾವು ನೋಡ್ತಾ ಇದೀವಲ್ಲ, ಇವೆಲ್ಲ ಆಗಮಗಳು. ಇವು ಎಲ್ಲಿಂದ ಬಂದು? ಇವು ವೇದಗಳಿಂದ ಬಂದ್ರು. ಅದರಲ್ಲಿ ಆಗಮಗಳಲ್ಲಿ ಶಾಕ್ತ ಆಗಮ, ಆಮೇಲೆ ಶೈವ ಆಗಮ, ಜಗನ್ಮಾತೆಯಾದಂಥ ಜಗನ್ಮಾತೆಯ ಶಾಕ್ತ ಆಗಮ. 2ನೇದು ಶೈವ ಆಗಮ. ಶೈವ ಆಗಮದಲ್ಲಿ 28 ಇವೆ. ಆ 28 ಶಿವ ಆಗಮಗಳಿಂದ ಇವತ್ತು ಲಿಂಗಾಯತ ಧರ್ಮ, ವೀರಶೈವ ಲಿಂಗಾಯತ ಧರ್ಮ ನಿಂತಿರುವಂಥದ್ದು. ಆಮೇಲೆ 3ನೇದು ವೈಷ್ಣವ ಆಗಮ, 4ನೇದು ಗಣಪತಿ ಆಗಮ, 5ನೇದು ಕಾರ್ತಿಕೇಯ ಮುರುಗನ್ ಆಗಮ, 4ನೇದು ಸೌರ ಆಗಮ ಅಂದ್ರೆ ಸೂರ್ಯ ಆಗಮ. ಅಂದ್ರೆ ತತ್ವಶಾಸ್ತ್ರವನ್ನ ದೈನಂದಿನ ಆಚರಣೆಯಲ್ಲಿ ಜೀವಂತ ಅನುಭವವಾಗಿ ಬದಲಾಯಿಸಿರುವಂಥ ವ್ಯವಸ್ಥೆ ಈ ಒಂದು ಆಗಮಶಾಸ್ತ್ರ. ನಾವು ನೋಡುವಂಥದ್ದು ಪ್ರತಿಯೊಂದು ದೇವಾಲಯಗಳ ಪೂಜೆ, ಮಂತ್ರಘೋಷಗಳು, ಮತ್ತೆ ಆ ದೇವಾಲಯಗಳ ರಚನೆ, ಮೂರ್ತಿಯ ಪ್ರತಿಷ್ಠಾಪನೆ ಮಾಡೋದು, ವಿಗ್ರಹ ಪ್ರತಿಷ್ಠಾಪನೆ ಮಾಡೋದು, ಇವೆಲ್ಲವುಗಳು ಇವತ್ತೇನು ಹೋಮ ಯಾಗಾದಿಗಳು ನಡೀತವೆ. ಇವೆಲ್ಲ ಏನಿದೆ ಪೂಜೆಗೆ ಸಂಬಂಧಪಟ್ಟಿದ್ದು, ದೇವಸ್ಥಾನ ಸಂಬಂಧಪಟ್ಟಿದ್ದು, ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಇವೆಲ್ಲ ಆಗಮಗಳಿಂದ ಬಂದಿರುವಂಥದ್ದು. ಇವು 6 ಆಗಮಗಳಿವೆ. 6 ಆಗಮಗಳಿವೆ. ಆಮೇಲೆ ಇವಕ್ಕೆಲ್ಲ ಈ ವೇದಗಳನ್ನೆಲ್ಲ ಶೆಡ್ಡು ಹೊಡೆದು ನಿಂತವ್ರು ಯಾರು ಇಲ್ವಾ ಅಂದ್ರೆ ಈ ಈ ಈ ಋಷಿ ಮುನಿಗಳು ಮಾಡಿರುವಂತಹ, ಅಂದ್ರೆ 4 ವೇದಗಳು, 4 ಉಪವೇದಗಳು, 6 ವೇದಾಂಗಗಳು, 4 ಸನಾತನ ಧರ್ಮದ ಉಪಾಂಗಗಳು, ಆಮೇಲೆ 18 ಪುರಾಣಗಳು, 18 ಉಪಪುರಾಣಗಳು, 2 ಇತಿಹಾಸ ರಾಮಾಯಣ ಮಹಾಭಾರತ, 6 ಆಸ್ತಿಕ ದರ್ಶನಗಳು, ಆಮೇಲೆ 3 ಆಧಾರ ಸ್ತಂಭ ಪ್ರಸ್ಥಾನತ್ರಯಗಳು, 6 ಪ್ರಕಾರದ ಆಗಮಗಳು,
ಇವುಗಳನ್ನೆಲ್ಲ ಶೆಡ್ ಹೊಡೆದು ನಿಂತವ್ರು ಯಾರು ಇಲ್ವಾ ಅಂದ್ರೆ 3 ನಾಸ್ತಿಕ ದರ್ಶನಗಳು ಅಂತ ಇದಾವೆ. ಇವರು ಶೆಡ್ ಹೊಡೆದು ನಿಂತ್ಕೊಂಡ್ರು. ಇವರು ಭಗವಂತನ ಮತ್ತು ವೇದಗಳನ್ನ ಇವರು ನಿರಾಕರಿಸ್ತಾರೆ. ಅಂದ್ರೆ ಯಾರ್ಯಾರು ಅಂದ್ರೆ ಬೌದ್ಧ ಧರ್ಮ, ಜೈನ ಧರ್ಮ, ಚಾರ್ವಾಕ ಧರ್ಮ, ಇವರೆಲ್ಲ ನಾಸ್ತಿಕವಾದಿಗಳು, ಮೆಟಲಿಸ್ಟಿಕ್ ಆಗಿ ನೋಡುವಂಥವ್ರು. ಆದರೆ ಬೌದ್ಧ ಧರ್ಮ ಸ್ವಲ್ಪ ನಮ್ಮ ಪತಂಜಲಿ ಯೋಗ ಸೂತ್ರವನ್ನು ಹೋಲುತ್ತೆ. ಆದರೆ ಅವರು ಇದನ್ನು ವೇದಗಳನ್ನು ಮೂಲ ವೇದವನ್ನು ಅವರು ಒಪ್ಪೋದಿಲ್ಲ. ಆದ್ರೆ ನಿರ್ವಾಣವನ್ನು ಅವರು ಒಪ್ತಾರೆ, ನಿರ್ವಿಕಲ್ಪ ಸ್ಥಿತಿಯನ್ನು ಅವರು ಒಪ್ತಾರೆ. ಆದರೆ ಅವರು ಈ ವೇದಾಂತವನ್ನು ಅವರು ಒಪ್ಪದೇ ಇರುವಂತವ್ರು. ಈ ವೇದಗಳನ್ನ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವನ್ನು ಅವರು ಒಪ್ಪದೇ ಇರುವಂತವ್ರು. ಅದರಲ್ಲೇ ಇರುವ ಕೆಲವು ಅಂಶಗಳನ್ನು ತಗೊಂಡು ಅವರು ತಮ್ಮ ಧರ್ಮವನ್ನು ಮಾಡ್ಕೊಂಡಿದ್ದಾರೆ. ಯಾರು ಜೈನರಾಗಿರ್ಬೋದು, ಬೌದ್ಧರಾಗಿರ್ಬೋದು. ಆದರೆ ಮೂಲವನ್ನು ಅವರು ಒಪ್ಪೋದಿಲ್ಲ. ಹಾಗೆ ಜೈನ ಧರ್ಮ, ಈ ಜೈನ ಧರ್ಮ ಏನ್ ಹೇಳ್ತಾ, ಅಹಿಂಸೆ ಹೇಳ್ತೆ. ಇವರು ಅಹಿಂಸೆಯನ್ನ ತುಂಬಾ ಪ್ರಬಲವಾಗಿ ಪಾಲಿಸ್ತಾ ಇರುವಂತವ್ರು. ಇವರು ವೇದಗಳನ್ನು ಒಪ್ಪೋದಿಲ್ಲ. ಆಮೇಲೆ ಚಾರ್ವಾಕರಂತೂ ಇವರು ಮೆಟರಿಸ್ಟಿಕ್ ಆಗಿರೋರು. ಏನ್ ಕಣ್ಣಿಗೆ ಕಾಣುತ್ತೋ ಅದು ಮಾತ್ರ ಒಪ್ತಾರೆ, ಉಳಿದಿದ್ದನ್ನು ಅವರೆಲ್ಲ ಒಪ್ಪೋದೇ ಇಲ್ಲ. ಅಂದ್ರೆ ಈಗಲೂ ಎಷ್ಟೋ ಜನ ಇದ್ದಾರೆ ನಮ್ಮ ಸುತ್ತಮುತ್ತ ಮೆಟರಿಸ್ಟಿಕ್ ಆಗಿ ಆಲೋಚನೆ ಮಾಡುವಂಥವ್ರು. ಇವರು ಒಂದು ಪ್ರಶ್ನೆಯಾಗಿದ್ರು ವೇದಾಂತಿಗಳಿಗೆ. ಅದಕ್ಕೆ ದರ್ಶನದಲ್ಲಿ ನ್ಯಾಯ ದರ್ಶನ ಅಂತ ಇದೆ. ಅಂದ್ರೆ ತರ್ಕಬದ್ಧವಾಗಿ ವಾದ ಮಾಡಬೇಕಾಗಿತ್ತು. ಅದಕ್ಕೆ ನಮ್ಮ ಸನಾತನ ಧರ್ಮ ಹೆಚ್ಚು ನವ ಇಂಥವ್ರ ವಾದ ವಿವಾದಗಳನ್ನ ಕರೆಸಿ ಕುಂದ್ರಿಸ್ಕೊಂಡು ವಾದ ವಿವಾದ ಮಾಡಿ ಅವರನ್ನ ಸೋಲಿಸಿ ಮತ್ತೆ ಹೊಸ ಸಂಪ್ರದಾಯಗಳನ್ನ, ರೂಢಿಗಳನ್ನ ಅಳವಡಿಸ್ಕೊಂತ ಅಷ್ಟೇ ಹಳೆಯ ಗ್ರಂಥ, ಹಳೆಯ ಧರ್ಮ ಆಗಿದ್ರು ಕೂಡ ಅದನ್ನ ರೂಢಿಸಿ ಮಾಡಿಸ್ಕೊಂಡು ಹೊಸದನ್ನು ಕೂಡ ಅಳವಡಿಸಿಕೊಳ್ಳುವಂತ ಬೆಳಿತಿರುವಂತದ್ದಂದ್ರೆ ಅದು ಸನಾತನ ಧರ್ಮ. ಈ ರೀತಿಯಾಗಿ ಹೊಸ ವಿಚಾರಗಳನ್ನ ಅಳವಡಿಸಿಕೊಂಡು ಆಯಾ ಕಾಲಕ್ಕೆ ಅನುಗುಣವಾಗಿ, ಆಯಾ ಪರಿಸ್ಥಿತಿ, ಆಯಾ ಜಾಗಕ್ಕೆ ಅನುಗುಣವಾಗಿ ಅನುಸರಿಸಿಕೊಂಡು ಹೆಚ್ಚು ಪ್ರಜ್ವಲತೆಯನ್ನು ಪಡಿತಿರುವಂತದ್ದು ಸನಾತನ ಧರ್ಮ. ಆದ್ರೆ ಇತರ ಮತಗಳಲ್ಲಿ ನೀವು ಹೋದ್ರೆ ಇದು ಇಲ್ಲ. ನೀವು ಇತರ ಅಂದ್ರೆ ಈಗ ಮುಸ್ಲಿಮರು ಹೋಗಿ, ಕ್ರಿಶ್ಚಿಯನ್ರಲ್ಲಿ ಹೋಗಿ ಈ ಬದಲಾವಣೆ ಮಾಡ್ತೀನಿ ಅಂದ್ರೆ ಕೇಳೋದಿಲ್ಲ. ಶಿರಸಂಸದ್ ಇದಾವೋ ತಲೆ ಕತ್ತರಿಸಿ ಹಾಕ್ತೀನಿ ಅಂತಾರ ಅವರು. ಯಾವುದು ನಡೆಯೋದಿಲ್ಲ. ಆದ್ರೆ ನೋಡಿ ಓಪನ್ ಆಗಿದೆ, ಸನಾತನ ಧರ್ಮ ಓಪನ್ ಆಗಿದೆ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ತಿಳ್ಕೊಬಹುದು, ಯಾರು ಬೇಕಾದ್ರೂ ವಾದ ಮಾಡ್ಬೋದು, ಯಾರು ಬೇಕಾದ್ರೂ ತರ್ಕ ಮಾಡ್ಬೋದು. ಆದ್ರೆ ಬೇರೆ ಮತಗಳು ಈ ತರ ಇದ್ದಾವ ಅಂದ್ರೆ ಯಾವೂ ಈ ತರ ಇಲ್ಲ. ಅದಕ್ಕೆ ನಮ್ಮ ಈ ಒಂದು ಸನಾತನ ಧರ್ಮದ ಜ್ಞಾನ ಹೇಗೆ ನಾಶ ಆಯ್ತು ಅಂದ್ರೆ 12ನೇ ಶತಮಾನದಿಂದ ಹಿಡಿದು 18ನೇ ಶತಮಾನದವರೆಗೆ 2 ರೀತಿಯಿಂದ ಈ ಜ್ಞಾನ ನಾಶ ಆಯ್ತು. ಒಂದನೇದು ಆಕ್ರಂತರ ದಾಳಿ, ನಮ್ಮ ಗುರುಕುಲಗಳನ್ನ ನಾಶ ಮಾಡಿ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಬೆಂಕಿ ಇಟ್ರೆ 3 ತಿಂಗಳು ಹಗಲು ರಾತ್ರಿ ಉರಿದಿತ್ತು. ಅಷ್ಟು ಜ್ಞಾನದ ಗ್ರಂಥ ಅಲ್ಲಿತ್ತು. ನಳಂದ, ತಕ್ಷಶಿಲಾ, ಓದಂಟ್ಪುರು, ಕಂಚಿ, ಬಳ್ಳಿಗಾವು, 100 ವಿಶ್ವವಿದ್ಯಾಲಯಗಳು ಭಾರತದಲ್ಲಿದ್ವು. 12ನೇ ಶತಮಾನದ 18ನೇ ಶತಮಾನದೊಳಗೆ ಇವೆಲ್ಲ ಗುರುಕುಲಗಳು ಸರ್ವನಾಶ ಆದವು. ತದನಂತರ 18ನೇ ಶತಮಾನದಲ್ಲಿ ಬ್ರಿಟಿಷರು ಆಕ್ರಂತರ ರೀತಿಯಲ್ಲಿ ಇವರು ಬೇರೆ ವಿಧಾನದ ಮೂಲಕ ಈ ತಿಳಿಯನ್ನು ಬುದ್ಧಿವಂತಿಕೆ ಉಪಯೋಗಿಸಿ ನಮ್ಮ ಗುರುಕುಲಗಳನ್ನು ನಾಶ ಮಾಡಿದ್ರು. ಇದಕ್ಕೆ ನಿಮಗೆ ಬೇಕಂದ್ರೆ ಧರ್ಮಪಾಲ್ ಅವರು ಬರೆದಂತ ಒಂದು ಗ್ರಂಥ ಇದೆ, ಅದನ್ನ ನೀವು ದ ಬ್ಯೂಟಿಫುಲ್ ಆಫ್ ಟ್ರೀ, ಅಲ್ಲಿ ಅವರು ಬ್ರಿಟಿಷರ ಹೌಸ್ ಆಫ್ ಕಾಮನ್ಸ್, ಹೌಸ್ ಆಫ್ ಲಾರ್ಡ್ಸ್ ಅಲ್ಲಿ ದಾಖಲೆಗಳಿದೆ. ಅವರು ಬಂದಾಗ ಈ ದೇಶದಲ್ಲಿ 7,32,000 ಗುರುಕುಲಗಳಿತ್ತು. 7,03,032 ಗುರುಕುಲಗಳಿದ್ದು, 7 ಲಕ್ಷದ ಮೇಲೆ ಗುರುಕುಲಗಳಿದ್ವು ಅಂತಂದು ಅಲ್ಲಿ ಅವರ ಆಧಾರಗಳು ಸಿಗ್ತವೆ. ಅದನ್ನು ದ ಬ್ಯೂಟಿಫುಲ್ ಟ್ರೀ ಅಲ್ಲಿ ಬರೆದಿದ್ದಾರೆ. ನಿಮಗೆ ಇದು ಸುಳ್ಳು ಅನ್ನೋರು ಆ ಗ್ರಂಥವನ್ನು ಅಧ್ಯಯನ ಮಾಡಿ. ಅಂದ್ರೆ ಪ್ರತಿಯೊಂದು ಊರಲ್ಲಿಯೂ ಕೂಡ ಒಂದು ಗುರುಕುಲಗಳಿದ್ವು ಹಿಂದೆ. ಅವುಗಳ ನಾಶ ಆಗಿದೆ. ಬುದ್ಧಿವಂತಿಕೆಯಿಂದ ಅಥವಾ ಚಾತುರ್ಯದಿಂದ ಅವುಗಳನ್ನು ನಾಶ ಮಾಡಿದ್ದಾರೆ. ಆದರೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ 1947-48ರಲ್ಲಿ ನಾವು ಗುರುಕುಲಗಳನ್ನ ಮರುಸ್ಥಾಪನೆ ಮಾಡ್ಬೇಕಾಯ್ತು. ಮಾಡಿಕೊಳ್ಳಲಿಲ್ಲ. ದುರ್ದೈವ. ಯಾರಿಗ ಬುದ್ಧಿ ಬರಲಿಲ್ಲ. ಇನ್ನಾದರೂ ಕೂಡ ತಿಳುವಳಿಕೆ ಇರೋರು, ಪ್ರಜ್ಞೆ ಇರೋರು, ಸನಾತನ ಧರ್ಮದ ಮೇಲೆ ಆಸಕ್ತಿ ಇರುವಂತವರು ಈ ಗುರುಕುಲಗಳ ಸ್ಥಾಪನೆಗೆ
ನಿಮ್ಮಂಥವ್ರ ಎಲ್ಲರ ಸಹಕಾರ ಸಹಾಯ ಬೇಕಾಗಿದೆ. ಈ ದೇಶದಲ್ಲಿ ಗುರುಕುಲ ಪರಂಪರೆ ಬೆಳಿಬೇಕು, ಸನಾತನ ಧರ್ಮ ಉಳಿಬೇಕು, ಸನಾತನ ಧರ್ಮ ಬೆಳಿಬೇಕು, ಸನಾತನ ಧರ್ಮ ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ಬರಬೇಕು. ಸನಾತನ ಧರ್ಮವನ್ನು ನಮ್ಮ ಜೀವನದಲ್ಲಿ ಅನುಸರಣೆ ಮಾಡಬೇಕು. ಎಲ್ಲರೂ ಜೀವನದಲ್ಲಿ ಧರ್ಮವನ್ನು ಆಚರಣೆ ಮಾಡಬೇಕು. ಆಗ ನಮ್ಮ ಸನಾತನ ಧರ್ಮ ಉಳಿಯೋಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಗುರುಕುಲಗಳನ್ನ ರಚನೆ ಮಾಡಿ ದೇಶದಾದ್ಯಂತ ಗುರುಕುಲ ಮಾಡುವಂತಹ ಉದ್ದೇಶ ಮತ್ತೆ ಅಂತ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ನಿಮ್ಮೆಲ್ಲರ ತನ್ಮನ ಧನ ಸಹಾಯ ನಮಗೆ ಬೇಕು ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ.